ವಿಚಾರವಾಗಿ ಬ್ರೇಕ್ ಹಾಕಲೇಬೇಕಾಗಿದೆ. ಸಿದ್ದರಾಮಯ್ಯ ಜೊತೆ ಖರ್ಗೆ ಮಹತ್ವದ ಮೀಟಿಂಗ್, ಸಿಎಂ ಸ್ಥಾನ ಕಂಟಿನ್ಯೂ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡಲಿದ್ದಾರೆ. ನೋಡ್ಬೇಕಾಗತ್ತೆ ಏನಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶಾಸಕರ ಬೆಂಬಲದ ಬಗ್ಗೆ ವಾದ ಮಾಡುವ ಸಾಧ್ಯತೆ ಇದೆ. ತಪ್ಪಟ್ಟು ಬಿಡದ ಡಿಸಿಎಂ ಡಿಕೆ ಶಿವಕುಮಾರ್. ಒಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಪಟ್ಟು ಬಿಡ್ತಾ ಇಲ್ಲ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಪಟ್ಟು ಬಿಡ್ತಾ ಇಲ್ಲ ನನಗೆ ಸಿಎಂ ಸ್ಥಾನ ಬೇಕೇ ಬೇಕು ಅಂತ ಇಬ್ರು ಕೂಡ ಹಠವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆಯೇ ವಿನಃ ಬೇರೆ ಏನು ಕೂಡ ಆಗ್ತಾ ಇಲ್ಲ. ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. 2.5 ವರ್ಷಕ್ಕೆ ಸಿಎಂ ಮಾಡುವಂತೆ ಡಿಕೆ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ಪಕ್ಷ ಸಂಘಟನೆ ಬಗ್ಗೆ ಡಿಕೆಶಿ ವಾದ ಮಂಡಿಸುವ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂತಂದ್ರೆ ಈಗ ಸರ್ಕಾರ ಏನು ಅಧಿಕಾರಕ್ಕೆ ಬಂದಿದೆ, ಕಾಂಗ್ರೆಸ್ ಸರ್ಕಾರ, ಇದಕ್ಕೆ ಡಿಕೆ ಶಿವಕುಮಾರ್ ಅವರ ಸತತ ಪ್ರಯತ್ನವೂ ಕೂಡ ಇದೆ. ಯಾಕೆಂತಂದ್ರೆ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೇವಲ ಗ್ಯಾರಂಟಿಗಳು ಮಾತ್ರ ಸಹಾಯ ಆಗಲಿಲ್ಲ, ಜೊತೆಗೆ ಕೆಲವೊಂದಿಷ್ಟು ಪೋಸ್ಟರ್ ಅಭಿಯಾನವನ್ನ ಮಾಡಿದ್ರು. ಬಿಜೆಪಿ ವಿರುದ್ಧವಾಗಿ ಪೋಸ್ಟರ್ ಅಭಿಯಾನವನ್ನ ಮಾಡಿದ್ರು, ಪೇ ಸಿಎಂ ಅಭಿಯಾನವನ್ನ ಮಾಡಿದ್ರು, ಜೊತೆಗೆ ಒಂದು ಕಮಿಷನ್ ಬಾಂಬ್ ಅನ್ನ ಸಿಡಿಸಿದ್ರು. ಇದೆಲ್ಲವೂ ಕೂಡ ಬಿಜೆಪಿಗೆ ಎಫೆಕ್ಟ್ ಆಗಿತ್ತು. ಅದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಇದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಪಕ್ಷಕ್ಕಾಗಿ ನಾನು ಎಷ್ಟು ದುಡಿದಿದ್ದೀನಿ ಅಂತ ಕೂಡ ತೋರಿಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಖರ್ಗೆ ಮನೆಯಲ್ಲಿ ಇವತ್ತು ಏನೆಲ್ಲ ಆಗತ್ತೆ ಅಂತ, ಯಾಕೆಂತಂದ್ರೆ ಒಂಥರ ಪವರ್ ಸೆಂಟರ್ ಆಗ್ಬಿಟ್ಟಿದೆ ಖರ್ಗೆ ಮನೆಯಲ್ಲಿ. ಅಟ್ಲೀಸ್ಟ್ ಇವತ್ತಾದ್ರೂ ಈ ಒಂದು ಪವರ್ ಶೇರಿಂಗ್ ವಿಚಾರ ಅಥವಾ ನಾಯಕತ್ವ ವಿಚಾರಕ್ಕೆ ಬ್ರೇಕ್ ಬೀಳತ್ತಾ? ಒಂದು ವೇಳೆ ಏನಾದ್ರೂ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ದೀಪಾ? ಸಾಹಿತ್ಯ ಅದು ಅಷ್ಟು ಸುಲಭ ಇಲ್ಲ. ಅಂದ್ರೆ ಖರ್ಗೆ ಅವರೊಬ್ರೇ ಡಿಸೈಡ್ ಮಾಡಿ ಅದನ್ನ ಹೇಳೋದಿಕ್ಕಾದ್ರೂ ಅಥವಾ ಇಬ್ರಿಗೂ ಏನಾದ್ರೂ ಹೇಳಿ ಕಳಿಸ್ಬೇಕು ಅನ್ನುವಂತಹದ್ದಾದ್ರೂ ಅಷ್ಟು ಸುಲಭದ ಮಾತಲ್ಲ. ದೆಹಲಿ ಮಟ್ಟದಲ್ಲಿ 5-6 ಜನ ನಾಯಕರು ಏನಿದ್ದಾರೆ ಅವರು ಕೂತು ಮಾತನಾಡುವಂತಹ ವಿಚಾರ. ಆದ್ರೆ ಅದು ಹೇಳ್ತಾರೋ ಬಿಡ್ತಾರೋ, ಆದ್ರೆ ಏನು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ದೆಹಲಿ ಪೆರೇಡ್ ಅನ್ನ ನಡೆಸ್ತಿದ್ದಾರೆ, ಡಿನ್ನರ್ ಮೀಟಿಂಗ್ ಗಳನ್ನ ನಡೆಸಿದ್ದಾರೆ, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದ್ರೆ ದೊಡ್ಡ ಮಟ್ಟಿನ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಹೈಕಮಾಂಡ್ ನಾಯಕರಿಗೆ ಡ್ಯಾಮೇಜ್ ಗಳಾಗ್ತಾ ಇದೆ. ಪೂರ್ಣ ಪ್ರಮಾಣದ ಸರ್ಕಾರ ಇದ್ರೂ ಕೂಡ ಈ ರೀತಿಯಾದಂತಹ ಒಂದಿಷ್ಟು ಗೊಂದಲಗಳು ಆಡಳಿತದ ಮೇಲೆ ಪರಿಣಾಮ ಬೀರುತ್ತಿದೆ. ಹೀಗೆ 10 ಹಲವು ವಿಚಾರಗಳನ್ನ ನಾಯಕರಿಗೆ ಕಿವಿಮಾತು ಹೇಳುವಂತಹ ಸಾಧ್ಯತೆಗಳಿದೆ. ಇದರ ನಡುವೆ ಸಹಜವಾಗಿ ಡಿಸಿಎಂ ಮತ್ತೆ ಸಿಎಂ ಇಬ್ರು ಕೂಡ ಒಂದಿಷ್ಟು ಪಟ್ಟನ್ನ ಹಿಡಿತಾರೆ. ಅಂದ್ರೆ ಒಂದು ಸ್ಪಷ್ಟನೆಯನ್ನ ಕೊಡಿ ಅಂತ. ಆದ್ರೆ ಅದು ತಮ್ಮ ಕೈಯಲ್ಲಿಲ್ಲ ಅನ್ನುವಂತಹದ್ದನ್ನ, ಅಥವಾ ಹೈಕಮಾಂಡ್ ನಾಯಕರು ಏನಿದ್ದಾರೆ, ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲ್ ಸೇರಿದಂತೆ ಒಂದು 4-5 ಜನ ಏನಿದ್ದಾರೆ, ಅವರೊಟ್ಟಿಗೆ ಕೂತು ತಾವು ಮಾತನಾಡ್ಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳಿ ಕಳಿಸಬಹುದು. ಆದ್ರೆ ಆಗ್ತಾ ಇರುವಂತಹ ಡ್ಯಾಮೇಜ್ ಜೊತೆಗೆ ಒಂದಿಷ್ಟು ನಾಯಕರುಗಳು ಅಂದ್ರೆ ತಟಸ್ಥ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರುಗಳು ಕೂಡ ಇವತ್ತು ಖರ್ಗೆ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಭೇಟಿ ಮಾಡಿ ಇಬ್ಬರ ವಿರುದ್ಧವೂ ಕೂಡ ಅವರು ಒಂದಿಷ್ಟು ದೂರುಗಳನ್ನ ಹೇಳುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಇವತ್ತಿನ ಮೀಟಿಂಗ್ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುವಂತಹದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.